ಹೆಲೋ ಮೈ ಯೂಟ್ಯೂಬ್ ಫ್ಯಾಮಿಲಿ, ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ? ಅದೇ ರೀತಿ ನಿಮ್ಮ ಲೈಫ್ನಲ್ಲಿ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾ ಇದ್ದೀರಾ ಅಂದ್ಕೊಂಡಿದ್ದೀನಿ. ನಿಮ್ಮ ಮನಸ್ಸಿನಲ್ಲಿ ಯಾರಿದ್ದಾರೋ, ಯಾರ ಬಗ್ಗೆ ತುಂಬ ಥಿಂಕ್ ಮಾಡ್ತಾ ಇದ್ದೀರೋ ಅವರನ್ನು ನೆನೆಸ್ಕೊಂಡು ಇಲ್ಲಿ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವ ಇಮೇಜಸ್ಸಲ್ಲಿ ಒಂದು ಇಮೇಜನ್ನು ಪಿಕ್ ಮಾಡ್ಕೊಳ್ಳಿ. ಇದು ಕಲೆಕ್ಟಿವ್ ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ. ಜನರಲ್ ರೀಡಿಂಗ್ ಆಗಿರೋದ್ರಿಂದ ಜನರಲ್ ರೀತಿಯಲ್ಲಿಯೇ ನೀವು ಇದನ್ನು ಜಡ್ಜ್ ಮಾಡಬೇಕಾಗುತ್ತೆ. ಅಂದರೆ ಎಷ್ಟು ವಿಷಯಗಳು ನಿಮಗೆ ಮ್ಯಾಚ್ ಆಗುತ್ತೋ, ಎಷ್ಟು ಎನರ್ಜೀಸ್ಗಳು ನಿಮಗೆ ಮ್ಯಾಚ್ ಆಗುತ್ತೋ ಅಷ್ಟನ್ನು ಮಾತ್ರ ತಗೊಂಡು ಬಾಕಿ ಉಳಿದಿರುವ ವಿಷಯಗಳನ್ನು ನೀವು ಅಲ್ಲಿಗೆ ಬಿಡಬೇಕಾಗುತ್ತೆ. ಈ ರೀಡಿಂಗ್ನಲ್ಲಿ ಬರುವ ಯಾವುದೇ ವಿಷಯಗಳನ್ನಾಗಲಿ ಫೋರ್ಸ್ಫುಲ್ಲಾಗಿ ನಿಮ್ಮ ಮೇಲೆ ನೀವು ಹಾಕ್ಕೊಳ್ಬಾರ್ದು. ಹಾಗಾದರೆ ಈಗ ರೀಡಿಂಗನ್ನು ಶುರು ಮಾಡೋಣ. ಹೆಲೋ ಆಪ್ಷನ್ ನಂಬರ್ 1, ಹೇಗಿದ್ದೀರಾ ಎಲ್ಲರೂ? ನಿಮ್ಮ ಮನಸ್ಸಿನಲ್ಲಿ ಯಾರಿದ್ದಾರೋ, ಯಾರ ಬಗ್ಗೆ ನೀವು ತುಂಬ ಥಿಂಕ್ ಮಾಡ್ತಾ ಇದ್ದೀರೋ ಅವರನ್ನು ನೆನೆಸ್ಕೊಂಡು ಕಾಮಾಗಿ ಕೂತ್ಕೊಂಡು ಡೀಪ್ ಬ್ರೀತನ್ನು ತಗೊಂಡು ಆ ವ್ಯಕ್ತಿಯ ಹೆಸರನ್ನು ಮನಸ್ಸಾರೆ 3 ಬಾರಿ ನೆನೆಸ್ಕೊಂಡು ಅದೇ ರೀತಿ ಆ ವ್ಯಕ್ತಿಯ ಫೇಸನ್ನು ಇಮ್ಯಾಜಿನ್ ಮಾಡಿಕೊಂಡು ಅವರು ಮತ್ತು ನೀವು ಒಟ್ಟಿಗೆ ಕಳೆದಿರುವ ಬ್ಯೂಟಿಫುಲ್ ಮೆಮೊರೀಸ್ನ ನೆನಪು ಮಾಡಿಕೊಂಡು ಈ ರೀಡಿಂಗನ್ನು ನೋಡೋದಕ್ಕೆ ಶುರು ಮಾಡಿ. ರೀಡಿಂಗನ್ನು ನೋಡಬೇಕಾದ್ರೆ ವಿಡಿಯೋನ ಲೈಕ್ ಮಾಡ್ಕೊಳ್ಳಿ, ಅದೇ ರೀತಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಕನೆಕ್ಟ್ ಆಗಿ. ಆಗ ನಿಮ್ಮ ಎನರ್ಜಿ ಅನ್ನೋದು ಇಲ್ಲಿ ಸರಿಯಾಗಿ ಕನೆಕ್ಟ್ ಆಗುತ್ತೆ. ಅದೇ ರೀತಿ ಈ ರೀಡಿಂಗ್ ಅನ್ನೋದು ನಿಮಗೆ ಸರಿಯಾಗಿ ರೆಸೊನೇಟ್ ಆಗುತ್ತೆ. ಯಾವ ಪರ್ಸನ್ಗೋಸ್ಕರ ಈ ರೀಡಿಂಗನ್ನು ನೋಡ್ತಾ ಇದ್ದೀರೋ ಅವರು ನಿಮ್ಮ ಬಗ್ಗೆ ಏನು ಥಿಂಕ್ ಮಾಡ್ತಾ ಇದ್ದಾರೆ, ಅವರ ಡೀಪ್ ಫೀಲಿಂಗ್ಸ್ ಏನು, ನಿಮ್ಮ ಫ್ಯೂಚರ್ ಕನೆಕ್ಷನ್ ಹೇಗಿರುತ್ತೆ, ಅದೇ ರೀತಿ ಯೂನಿವರ್ಸ್ ಗೈಡೆನ್ಸ್ ಏನಿದೆ, ಇದೆಲ್ಲವನ್ನು ಇಲ್ಲಿ ಸ್ಲೋಲಿ ಡೀಪ್ಲಿ ನೋಡೋಣ. ಈ ವ್ಯಕ್ತಿ ಮೊದಲಿಗೆ ಏನು ಅಂದ್ಕೊಳ್ತಾ ಇದ್ದಾರೆ ಅಂದರೆ, ಇಲ್ಲಿ ಕಾರ್ಡ್ಸ್ ಫಸ್ಟ್ ಎನರ್ಜಿ, ಲವ್ ಎನರ್ಜಿ ಸ್ಟ್ರಾಂಗ್ ಆಗಿ ಕಾಣ್ತಾ ಇದೆ. ಈ ವ್ಯಕ್ತಿ ನಿಮ್ಮ ಬಗ್ಗೆ ಕ್ಯಾಶುವಲ್ ಆಗಿ ಥಿಂಕ್ ಮಾಡ್ತಾ ಇಲ್ಲ. ದೇ ಆರ್ ಸೀರಿಯಸ್. ಇವರು ನಿಮ್ಮ ಹತ್ರ ಏನು ಹೇಳಬೇಕು ಅಂತ ತುಂಬ ಡೇಸಿಂದ ಹೋಲ್ಡ್ ಮಾಡ್ಕೊಂಡಿದ್ದಾರೆ. ನಿಮ್ಮ ಜೊತೆ ಮಾತಾಡಬೇಕು, ನಿಮ್ಮ ಜೊತೆ ಮತ್ತೆ ಕನೆಕ್ಟ್ ಆಗಬೇಕು ಅನ್ನೋ ಡಿಸೈರ್ ಇದೆ. ಆದರೆ ಯಾವುದೋ ಒಂದು ಸಿಚುವೇಶನ್, ಒಂದು ಬ್ಲಾಕೇಜ್ ಅವರನ್ನು ಸ್ಟಾಪ್ ಮಾಡ್ತಾ ಇದೆ. ಅದು ಈಗೋ ಕೂಡ ಆಗಿರಬಹುದು. ಕಮ್ಯುನಿಕೇಷನ್ ಎನರ್ಜಿ ಕಾಣ್ತಾ ಇದೆ. ಕೆಲವರಿಗೆ ಇಲ್ಲಿ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಇದೆ, ಇಲ್ದಿದ್ರೆ ವೆರಿ ಲಿಮಿಟೆಡ್ ಕಮ್ಯುನಿಕೇಷನ್. ಮಾತಾಡ್ತಾ ಇದ್ದರೂ ಕೂಡ ನೀವಿಬ್ಬರು ತುಂಬ ಕಡಿಮೆ ಮಾತುಕತೆ ನಡೀತಾ ಇರ್ಬೋದು. ಡೀಪ್ ಲೆವೆಲ್ನಲ್ಲಿ ಮಾತುಕತೆ ನಡೀತಾ ಇಲ್ಲ, ಅಥವಾ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬಂದು ಅಥವಾ ಡಿಸ್ಟೆನ್ಸ್ ಬಂದು ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಅನ್ನೋದು ಇದೆ. ಬಟ್ ಕೇರ್ಫುಲ್ಲಾಗಿ ಕೇಳಿಸ್ಕೊಳ್ಳಿ. ದೇ ವಾಂಟ್ ಟು ಕಮ್ ಬ್ಯಾಕ್. ಅವರು ಮತ್ತೆ ಬರಬೇಕು ಅಂತ ಅಂದ್ಕೊಳ್ತಿದ್ದಾರೆ. ದೇ ವಾಂಟ್ ಟು ಟಾಕ್. ನಿಮ್ಮ ಜೊತೆ ಮಾತಾಡಬೇಕು ಅಂತ ಅಂದ್ಕೊಳ್ತಿದ್ದಾರೆ. ರಿಯೂನಿಯನ್ ಎನರ್ಜಿ ಸ್ಟ್ರಾಂಗ್ ಆಗಿ ಕಾಣ್ತಾ ಇದೆ. ಈ ವ್ಯಕ್ತಿ ನಿಮ್ಮನ್ನು ಜಸ್ಟ್ ಫ್ರೆಂಡ್ ಆಗಿ ನೋಡ್ತಾ ಇಲ್ಲ, ಜಸ್ಟ್ ಲವ್ವರ್ ಆಗಿ ನೋಡ್ತಾ ಇಲ್ಲ. ದೇ ಸಿ ಯು ಆ್ಯಸ್ ಎ ಲೈಫ್ ಪಾರ್ಟ್ನರ್. ಎಸ್, ಇವರ ಮನಸ್ಸಿನಲ್ಲಿ ಆಲ್ರೆಡಿ ಡಿಸೈಡ್ ಮಾಡ್ಕೊಂಡಿದ್ದಾರೆ ನೀವು ಇವರ ಲೈಫ್ ಪಾರ್ಟ್ನರ್ ಆಗಬೇಕು ಅಂತ. ಅವ್ರು ನಿಮಗೆ ರೆಸ್ಪೆಕ್ಟ್ ಕೊಡ್ತಾರೆ, ವ್ಯಾಲ್ಯೂ ಕೊಡ್ತಾರೆ. ಆ ಎನರ್ಜಿ ತುಂಬ ಸ್ಟ್ರಾಂಗ್ ಆಗಿ ಕಾಣ್ತಾ ಇದೆ. ನಿಮ್ಮನ್ನು ಕೇರ್ ಮಾಡ್ತಾರೆ. ಈಗ ಸಿಚುವೇಶನ್ ಯಾವುದೇ ರೀತಿ ಇರಬಹುದು, ಬಟ್ ಎನರ್ಜಿ ಪ್ರಕಾರ ನೋಡೋದಾದರೆ ಇವ್ರಿಗೆ ನಿಮ್ಮ ಮೇಲೆ ತುಂಬ ಪ್ರೀತಿ ಇದೆ. ನಿಮ್ಮನ್ನು ಲೈಫ್ ಪಾರ್ಟ್ನರ್ ರೀತಿ ನೋಡ್ತಾ ಇದ್ದಾರೆ. ಬಟ್ ಪ್ರಾಬ್ಲಮ್ ಏನು ಅಂದರೆ ಅವ್ರಿಗೆ ಹೇಳ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ, ಹೋಲ್ಡ್ ಮಾಡ್ತಾ ಇದ್ದಾರೆ. ಅವರಲ್ಲೇ ಅವರು ಹೈಡ್ ಮಾಡ್ಕೊಳ್ತಾ ಇದ್ದಾರೆ. ಇಲ್ಲಿ ಕೆಲವರು ಶೈ ಆಗಿರ್ಬೋದು, ಸ್ವಲ್ಪ ನಾಚಿಕೆ ಸ್ವಭಾವದವರಾಗಿರ್ಬೋದು. ಕೆಲವರು ಸಿಚುವೇಶನಿಂದ ಸ್ಟಕ್ ಆಗಿದ್ದಾರೆ. ಕೆಲವರು ಆಲ್ರೆಡಿ ಕಮಿಟೆಡ್ ಆಗಿರಬಹುದು. ಇಲ್ಲಿ ಕೆಲವರು ಮ್ಯಾರಿಡ್ ಪರ್ಸನ್ ಕೂಡ ಇದ್ದಾರೆ ಅನ್ನೋ ಎನರ್ಜಿ ಕೂಡ ಕಾಣ್ತಾ ಇದೆ. ಅದೇ ರೀತಿ ಅನ್ಮ್ಯಾರಿಡ್ ಪರ್ಸನ್ ಕೂಡ ಇದ್ದಾರೆ. ಬಟ್ ಫೀಲಿಂಗ್ ಕ್ಲಿಯರ್ ಇದೆ. ದೇ ವಾಂಟ್ ಕಮಿಟ್ಮೆಂಟ್ ಅನ್ನೋ ರೀತಿ ಎನರ್ಜಿ ಕಾಣ್ತಾ ಇದೆ. ನೀವು ನಿಮ್ಮ ಎನರ್ಜಿ ಅಕಾರ್ಡಿಂಗ್ ನೋಡೋದಾದರೆ ನಿಮ್ಮ ಎನರ್ಜಿ ತುಂಬ ಕನ್ಫ್ಯೂಸ್ಡ್ ಆಗಿದೆ. ತುಂಬ ಓವರ್ ಥಿಂಕಿಂಗ್ ಮಾಡ್ತಾ ಇದ್ದೀರಾ. ಏನು ಮಾಡೋದು, ಯಾವ ಡಿಸಿಷನ್ ಕರೆಕ್ಟ್. ನೀವು ಎಮೋಷ್ನಲಿ ಡ್ರೈನ್ಡ್ ಆಗಿದ್ದೀರಾ. ಕೆಲವರಿಗೆ ಇಲ್ಲಿ ಸ್ಯಾಡ್ನೆಸ್ ಇದೆ, ಕೆಲವರಿಗೆ ಲೋನ್ಲಿನೆಸ್ ಫೀಲ್ ಆಗ್ತಾ ಇದೆ, ಕೆಲವರಿಗೆ ಲವ್ ಲೈಫ್ನಲ್ಲಿ ಹ್ಯಾಪಿನೆಸ್ ಇಲ್ಲ. ಅಂದರೆ ನಿಮ್ಮ ಲೈಫ್ನಲ್ಲಿ ನೀವು ಲವ್ ಲೈಫ್ನಲ್ಲಿ ಪೂರ್ತಿಯಾಗಿ ಹ್ಯಾಪಿಯಾಗಿಲ್ಲ. ಆಲ್ರೆಡಿ ಮ್ಯಾರಿಡ್ ಇರೋರಿಗೆ ಇನ್ನರ್ ಹ್ಯಾಪಿನೆಸ್ ಕೂಡ ಇಲ್ಲ ಅನ್ನೋ ಎನರ್ಜಿ ಕೂಡ ಕಾಣ್ತಾ ಇದೆ. ಅಂದರೆ ಮ್ಯಾರಿಡ್ ಆಗಿದ್ದರೂ ಕೂಡ ನಿಮ್ಮ ಲೈಫ್ನಲ್ಲಿ ಲವ್ ಅನ್ನೋದು, ಕೆಲವರ ಲೈಫ್ನಲ್ಲಿ ನಾನು ಹೇಳ್ತಾ ಇರೋದು ಆ ಲವ್ ಅನ್ನೋದು ಕಾಣ್ತಾ ಇಲ್ಲ. ಸ್ಯಾಡ್ನೆಸ್ ಅನ್ನೋದು ಇದೆ. ಇನ್ನು ಕೆಲವರಿಗೆ ನೀವು ಮ್ಯಾರಿಡ್ ಅಲ್ಲದೇ ಇದ್ದರೂ ಕೂಡ ಲವ್ ಲೈಫಲ್ಲಿ ತುಂಬ ಲೋನ್ಲಿನೆಸ್ ಫೀಲ್ ಮಾಡ್ತಾ ಇದ್ದೀರಾ. ಆ ವ್ಯಕ್ತಿಗೆ ನೀವು ಕಾಲ್ ಮೆಸೇಜ್ ಮಾಡಿದ್ರೂ ಕೂಡ ಆ ಕಡೆಯಿಂದ ರಿಪ್ಲೈ ಬರ್ತಾ ಇಲ್ಲ, ಒಂಟಿಯಾಗಿದ್ದೀರಾ ಅನ್ನೋ ಭಾವನೆ ಬರ್ತಾ ಇದೆ. ಬಟ್ ಈ ವ್ಯಕ್ತಿಯ ಅಕಾರ್ಡಿಂಗ್ ನೋಡೋದಾದರೆ ಇವರ ಎನರ್ಜಿಯ ಪ್ರಕಾರ ಈ ವ್ಯಕ್ತಿಗೆ ನಿಮ್ಮ ಮೇಲೆ ಪ್ರೀತಿ ಇದೆ, ನಿಮ್ಮ ಬಗ್ಗೆ ಥಿಂಕ್ ಮಾಡ್ತಾ ಇದ್ದಾರೆ. ಇನ್ನು ನಿಮ್ಮ ಎನರ್ಜಿ ಅಕಾರ್ಡಿಂಗ್ ನಿಮ್ಮ ಮೇಲೆ ತುಂಬ ರೆಸ್ಪಾನ್ಸಿಬಿಲಿಟಿ ಇದೆ, ಫ್ಯಾಮಿಲಿ ಪ್ರೆಷರ್ ಇದೆ, ಸೊಸೈಟಿಯ ಫಿಯರ್ ಇದೆ, ಜನ ಏನು ಹೇಳ್ತಾರೆ, ಫ್ಯಾಮಿಲಿ ಒಪ್ತಾರಾ, ಈ ಥಾಟ್ಸ್ ನಿಮಗೆ ಹೆವಿಯಾಗಿ ಫೀಲ್ ಆಗ್ತಾ ಇದೆ. ಒಂದು ಕಡೆ ಹಾರ್ಟ್ ಹೇಳ್ತಾ ಇದೆ ಎಲ್ಲವೂ ಸಾಕು, ಎಲ್ಲವನ್ನು ಬಿಟ್ಟು
ನಿನ್ನ ಲೈಫನ್ನು ನೀನು ನೋಡ್ಕೋ, ನಿನ್ನ ಲವ್ವನ್ನು ನೀನು ಚೂಸ್ ಮಾಡ್ಕೋ ಅಂತ ನಿಮ್ಮ ಹಾರ್ಟ್ ಹೇಳ್ತಾ ಇದೆ. ಇನ್ನೊಂದು ಕಡೆ ಮೈಂಡ್ ಹೇಳ್ತಾ ಇದೆ ಸ್ಟಾಪ್, ಥಿಂಕ್ ಅಬೌಟ್ ಫ್ಯಾಮಿಲಿ ಅಂತ ಹೇಳ್ತಾ ಇದೆ. ನಿಮ್ಮ ಬಿಗ್ಗೆಸ್ಟ್ ಕನ್ಫ್ಯೂಷನ್ ಇದಾಗಿದೆ, ಏನು ಮಾಡೋದು ಅಂತ ನಿಮಗೆ ಗೊತ್ತಾಗ್ತಾ ಇಲ್ಲ. ಇಲ್ಲಿ ಮ್ಯೂಚುವಲ್ ಫೀಲಿಂಗ್ ಅನ್ನೋದು ಕಾಣಿಸ್ತಾ ಇದೆ. ಟೂ ವೇ ಲವ್, ಇದು ಒನ್ ಸೈಡೆಡ್ ಲವ್ ಅಲ್ಲ. ನೀವು ಅವರನ್ನು ಲವ್ ಮಾಡ್ತೀರಾ, ಅವರು ನಿಮ್ಮನ್ನು ಲೈಕ್ ಮಾಡ್ತಾರೆ, ತುಂಬ ಇಷ್ಟಪಡ್ತಾ ಇದ್ದಾರೆ. ಬೋತ್ ಸೈಡ್ಸ್ ಫೀಲಿಂಗ್ ಸ್ಟ್ರಾಂಗ್ ಇದೆ. ನಿಮ್ಮ ಫೀಲಿಂಗ್ ಅವರಿಗೆ ಆಲ್ರೆಡಿ ಗೊತ್ತಿದೆ. ಅವರನ್ನು ನೀವು ಎಷ್ಟು ಲೈಕ್ ಮಾಡ್ತೀರಾ, ಎಷ್ಟು ಪ್ರೀತಿಸ್ತೀರಾ, ನಿಮಗೆ ಅವರು ಎಷ್ಟು ಇಂಪಾರ್ಟೆಂಟ್ ಅನ್ನೋದು ಅವ್ರಿಗೆ ಗೊತ್ತಿದೆ. ಅವರ ಫೀಲಿಂಗ್ಸ್ ನಿಮಗೆ ಇಂಡೈರೆಕ್ಟ್ಲಿ ಗೊತ್ತಿದೆ ಅನ್ನೋ ಎನರ್ಜಿ ಕೂಡ ಕಾಣಿಸ್ತಾ ಇದೆ. ಇಲ್ಲಿ ಕೆಲವರಲ್ಲಿ ಯಾವ ಅಡೆತಡೆ ಇದೆ ಅಂತ ನೋಡೋದಾದರೆ ಕ್ಯಾಸ್ಟ್ ಡಿಫ್ರೆನ್ಸ್ ಅನ್ನೋದು ಕಾಣಿಸ್ತಾ ಇದೆ. ಸೋಷಿಯಲ್ ಡಿಫ್ರೆನ್ಸ್ ಇರ್ಬೋದು, ಸ್ಟೇಟಸ್ ಡಿಫ್ರೆನ್ಸ್ ಇರ್ಬೋದು, ಆ ಎನರ್ಜಿ ಇದೆ. ಬಟ್ ಸ್ಟಿಲ್ ಲವ್ ಜೆನ್ಯೂನ್ ಆಗಿದೆ ಅನ್ನೋ ಎನರ್ಜಿ ಕಾಣ್ತಾ ಇದೆ. ಇನ್ನು ಏಂಜಲ್ ಕಡೆಯಿಂದ ನಿಮಗೆ ಯಾವ ಮೆಸೇಜ್ ಇದೆ, ಯೂನಿವರ್ಸ್ ಕಡೆಯಿಂದ ಯಾವ ಗೈಡೆನ್ಸ್ ಇದೆ ಅಂತ ನೋಡೋದಾದರೆ ಯೂನಿವರ್ಸ್ ಹೇಳ್ತಾ ಇದೆ ಲಿಸನ್ ಟು ಯುವರ್ ಹಾರ್ಟ್. ನಿಮ್ಮ ಮೈಂಡ್ ಕನ್ಫ್ಯೂಷನ್ ಕ್ರಿಯೇಟ್ ಮಾಡ್ತಾ ಇದೆ, ಬಟ್ ಯುವರ್ ಹಾರ್ಟ್ ನೋಸ್ ದ ಟ್ರೂತ್. ಏನೇ ಸತ್ಯ ಇದ್ದರೂ ನಿಮ್ಮ ಮೈಂಡ್ ಕ್ವಶನ್ನ ಕ್ರಿಯೇಟ್ ಮಾಡಿರೋ ರೀತಿ ನಿಮ್ಮ ಹಾರ್ಟ್ ನಿಮಗೆ ಕ್ವಶನನ್ನು ಹಾಕೋದಿಲ್ಲ, ನಿಮಗೆ ಸತ್ಯವನ್ನು ತಿಳಿಸುತ್ತೆ. ಹಾಗಾಗಿ ಹಾರ್ಟ್ ವರ್ಸಸ್ ಮೈಂಡ್ ಅಂತ ನೋಡೋದಾದರೆ ಮೈಂಡ್ ಫಿಯರನ್ನು ಕ್ರಿಯೇಟ್ ಮಾಡ್ತಾ ಇದೆ, ಡೌಟ್, ಸೊಸೈಟಿಯ ಪ್ರೆಷರನ್ನು ತಿಳಿಸ್ತಾ ಇದೆ. ಬಟ್ ನಿಮ್ಮ ಹಾರ್ಟ್ ಸತ್ಯವನ್ನು ಹೇಳುತ್ತೆ, ಲವ್ವನ್ನು, ಕ್ಲಾರಿಟಿಯನ್ನು ಕೊಡುತ್ತೆ. ಹಾರ್ಟ್ ನೆವರ್ ಲೈಸ್, ಯಾವತ್ತೂ ನಿಮ್ಮ ಹಾರ್ಟ್ ನಿಮಗೆ ಸುಳ್ಳು ಹೇಳೋದಿಲ್ಲ. ಹಾಗಾಗಿ ನಿಮ್ಮ ಹಾರ್ಟ್ ಮಾತನ್ನು ಕೇಳಿ ಅನ್ನೋ ಅಡ್ವೈಸ್ ನಿಮಗೆ ಯೂನಿವರ್ಸ್ ಕಡೆಯಿಂದ ಸಿಗ್ತಾ ಇದೆ. ಡೋಂಟ್ ಟೇಕ್ ಡಿಸಿಷನ್ ಇನ್ ಹರಿ, ತುಂಬ ಬೇಗನೆ ನೀವು ಡಿಸಿಷನ್ ತೊಗೊಳ್ಬೇಡಿ. ಡೋಂಟ್ ಡಿಸೈಡ್ ಇನ್ ಫಿಯರ್, ಯಾವುದೇ ಭಯದಲ್ಲಿ ಗಾಬರಿ ಪಟ್ಕೊಂಡು ನೀವು ಡಿಸೈಡ್ ಮಾಡೋದಕ್ಕೆ ಹೋಗಬೇಡಿ. ಡೋಂಟ್ ಡಿಸೈಡ್ ಅಂಡರ್ ಪ್ರೆಷರ್, ಯಾವುದೇ ಪ್ರೆಷರ್ ಇಟ್ಕೊಂಡು ತುಂಬ ಚಿಂತೆ ಮಾಡಿ, ತುಂಬ ಪ್ರೆಷರ್ ತಲೆಯಲ್ಲಿ ಇಟ್ಕೊಂಡು ನೀವು ಡಿಸೈಡ್ ಮಾಡೋದಕ್ಕೆ ಹೋಗಬೇಡಿ. ಸ್ಲೋ ಆಗಿ ಥಿಂಕ್ ಮಾಡಿ, ನಿಮ್ಮ ಎಮೋಷನ್ ಅಂಡರ್ಸ್ಟ್ಯಾಂಡ್ ಮಾಡಿ, ನಿಮ್ಮ ಲವ್ ಲೈಫ್ ಬಗ್ಗೆ ಥಿಂಕ್ ಮಾಡಿ, ನಂತರ ಡಿಸೈಡ್ ಮಾಡಿ ಡಿಸಿಷನನ್ನು ತಗೊಳ್ಳಿ. ಇನ್ನು ಲವರ್ಸ್ ಕಾರ್ಡ್ ಕಾಣ್ತಾ ಇದೆ. ಟ್ರೂ ಲವ್, ಸೋಲ್ ಕನೆಕ್ಷನ್ ಎನರ್ಜಿ ಕಾಣ್ತಾ ಇದೆ. ಲೈಫ್ ಪಾರ್ಟ್ನರ್ ಎನರ್ಜಿ ಕಾಣ್ತಾ ಇದೆ. ಪೇಜ್ ಆಫ್ ಸ್ವಾರ್ಡ್ಸ್, ಕಮ್ಯುನಿಕೇಷನ್ ಪೆಂಡಿಂಗ್ ಇದೆ, ಮಾತಾಡಬೇಕು ಬಟ್ ಹೋಲ್ಡ್ ಆಗಿದೆ. ನೈನ್ ಆಫ್ ಸ್ವಾರ್ಡ್ಸ್ ಇದೆ. ಆಂಗ್ಸೈಟಿ, ಓವರ್ ಥಿಂಕಿಂಗ್, ಸ್ಲೀಪ್ಲೆಸ್ ಥಾಟ್ಸ್, ತುಂಬಾ ಥಿಂಕ್ ಮಾಡ್ತಾ ಇದ್ದೀರಾ, ಓವರ್ ಥಿಂಕಿಂಗ್ ಇದೆ, ಆಂಗ್ಸೈಟಿ ಇದೆ ಅನ್ನೋ ಎನರ್ಜಿ ಕಾಣ್ತಾ ಇದೆ. ಟೂ ಆಫ್ ಸ್ವಾರ್ಡ್ಸ್ ಇದೆ. ಕನ್ಫ್ಯೂಷನ್, ಡಿಸಿಷನ್ ಪೆಂಡಿಂಗ್ ಆಗಿದೆ, ಕನ್ಫ್ಯೂಷನ್ನಲ್ಲಿದ್ದೀರಾ, ಆ ಎನರ್ಜಿ ಕಾಣ್ತಾ ಇದೆ. 10 ಆಫ್ ಕಪ್ಸ್, ಹ್ಯಾಪಿ ಫ್ಯೂಚರ್ ಎನರ್ಜಿ ಕಾಣ್ತಾ ಇದೆ. ಮುಂದಿನ ದಿನಗಳಲ್ಲಿ ರಿಲೇಷನ್ಶಿಪ್ಪಲ್ಲಿ ಹ್ಯಾಪಿನೆಸ್ ಅನ್ನೋದು ಬರುವ ಎನರ್ಜಿ ಕಾಣ್ತಾ ಇದೆ. ಈ ವ್ಯಕ್ತಿ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಮತ್ತೆ ನಿಮ್ಮ ಲೈಫ್ಗೆ ಎಂಟ್ರಿ ಆಗುವ ಎನರ್ಜಿ ಕಾಣ್ತಾ ಇದೆ. ಎಮೋಷ್ನಲ್ ಫುಲ್ಫಿಲ್ಮೆಂಟ್ ಎನರ್ಜಿ ಇಲ್ಲಿ ಕಾಣ್ತಾ ಇದೆ. ನಿಮ್ಮ ಎನರ್ಜಿ ಅಕಾರ್ಡಿಂಗ್ ನೋಡೋದಾದರೆ ನೀವು ಎಲ್ಲವನ್ನ ಬಿಟ್ಟು ಹೋಗಬೇಕು ಅಂತ ಕೆಲವೊಮ್ಮೆ ಅಂದ್ಕೊಳ್ತೀರಾ. ಫ್ಯಾಮಿಲಿಯ ಪ್ರೆಷರ್ ಆಗಿರ್ಬೋದು, ರೆಸ್ಪಾನ್ಸಿಬಿಲಿಟಿ ಆಗಿರ್ಬೋದು, ಎಲ್ಲವೂ ಏನು ಬೇಡ, ನನ್ನ ಹ್ಯಾಪಿನೆಸ್ ಚೂಸ್ ಮಾಡ್ಕೋಬೇಕು ಅನ್ನೋ ರೀತಿ ಥಿಂಕ್ ಮಾಡ್ತೀರಾ. ಬಟ್ ನೆಕ್ಸ್ಟ್ ಮೂಮೆಂಟ್ ನೀವು ಸ್ಟಾಪ್ ಆಗ್ತೀರಾ. ಇದೇ ನಿಮ್ಮ ಸ್ಟ್ರಗಲ್. ಆದರೆ ಯೂನಿವರ್ಸ್ ಹೇಳ್ತಾ ಇದೆ ನೀವೇನು ಫೀಲ್ ಮಾಡ್ತಾ ಇದ್ದೀರಾ ಅದು ರಿಯಲ್. ನಿಮ್ಮ ಹಾರ್ಟ್ನ ಮಾತನ್ನು ಕೇಳಿ. ಟ್ರೂ ಲವ್ ನೆವರ್ ಡಿಸಪಿಯರ್ಸ್, ರೈಟ್ ಪರ್ಸನ್ ಆಲ್ವೇಸ್ ಕಮ್ಸ್ ಬ್ಯಾಕ್, ಯುವರ್ ಹಾರ್ಟ್ ನೋಸ್ ಎವ್ರಿಥಿಂಗ್. ಹಾಗಾಗಿ ಟ್ರೂ ಲವ್ ಅನ್ನೋದು ಯಾವತ್ತೂ ನಿಮ್ಮನ್ನು ಬಿಟ್ಟು ಹೋಗೋದಿಲ್ಲ. ಮೊದಲಿಗೆ ಕಾರ್ಡ್ ಎನರ್ಜಿ ಏನಿತ್ತು ಅಂದರೆ ಪೇಜ್ ಆಫ್ ಕಪ್ಸ್, ದೇ ವಾಂಟ್ ಟು ಎಕ್ಸ್ಪ್ರೆಸ್ ಫೀಲಿಂಗ್ಸ್. ಅವರು ನಿಮ್ಮ ಹತ್ರ ಮೆಸೇಜ್ ಮಾಡಬೇಕು, ನಿಮ್ಮ ಜೊತೆ ಮಾತಾಡಬೇಕು, ಕ್ಷಮೆ ಕೇಳಬೇಕು ಅಂತ ಕೂಡ ಇರಬಹುದು. ಬಟ್ ಅವರು ಶೈ ಆಗಿರ್ಬೋದು, ಅಥವಾ ಸಿಚುವೇಶನ್ ಅದನ್ನು ಅಲೋ ಮಾಡದೇ ಇರ್ಬೋದು, ಅಥವಾ ಈಗೋ ಕೂಡ ಕಾರಣ ಆಗಿರ್ಬೋದು. ಹಿಡನ್ ಲವ್, ಸಾಫ್ಟ್ ಫೀಲಿಂಗ್ಸನ್ನು ಇಟ್ಕೊಂಡಿದ್ದಾರೆ. ಆ ಎನರ್ಜಿ ಮೊದಲಿಗೆ ಬಂದಿತ್ತು. ಸೊ ಹಾಗಾಗಿ ಈ ವ್ಯಕ್ತಿಗೆ ನಿಮ್ಮ ಬಗ್ಗೆ ಫೀಲಿಂಗ್ಸ್ ಇದೆ, ನಿಮ್ಮ ಬಗ್ಗೆ ಥಿಂಕ್ ಮಾಡ್ತಾ ಇದ್ದಾರೆ, ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ. 8 ಆಫ್ ವಾಂಡ್ಸ್ ಎನರ್ಜಿ ಇದೆ. ಇಲ್ಲಿ ಡಿಲೇ ಇರಬಹುದು, ನೋ ಕಾಂಟ್ಯಾಕ್ಟ್ ಇದೆ, ಸ್ಲೋ ಪ್ರೋಗ್ರೆಸ್ ಇದೆ. ಇದರಿಂದ ಕ್ಲಿಯರ್ ಆಗೋದು ಏನಂದರೆ ಕಮ್ಯುನಿಕೇಷನ್ ಬ್ಲಾಕ್ ಆಗಿದೆ. ಅವ್ರು ಮಾತಾಡಬೇಕು ಅಂದರೂ ಕೂಡ ಅವರಿಂದ ಸಾಧ್ಯ ಆಗ್ತಾ ಇಲ್ಲ. ಯಾಕೆಂದರೆ ನಾನು ಮೊದಲೇ ಹೇಳಿದ ಹಾಗೆ ಯಾವುದೋ ಒಂದು ಸಿಚುವೇಶನ್ ಅಲೋ ಮಾಡ್ತಾ ಇಲ್ಲ, ಆ ಎನರ್ಜಿ ಕಾಣ್ತಾ ಇದೆ. ಬಟ್ ಫ್ಯೂಚರಲ್ಲಿ ಈ ವ್ಯಕ್ತಿ ಮತ್ತೆ ನಿಮ್ಮ ಲೈಫ್ಗೆ ಬರ್ತಾ ಇರುವ ಎನರ್ಜಿ ಕಾಣ್ತಾ ಇದೆ. ಡಿಸಿಷನ್ ತಗೊಳ್ಳುವ ಎನರ್ಜಿ ಕಾಣ್ತಾ ಇದೆ. ನಿಮ್ಮ ಜೊತೆ ಮಾತಾಡುವ ಎನರ್ಜಿ ಕಾಣ್ತಾ ಇದೆ. ಇಲ್ಲಿ ಫ್ಯಾಮಿಲಿಯ ರೆಸ್ಪಾನ್ಸಿಬಿಲಿಟಿ ಅನ್ನೋದು ಜಾಸ್ತಿ ಇರ್ಬೋದು, ಸೊಸೈಟಿಯ ಭಯ ಇರಬಹುದು, ಡ್ಯೂಟಿ, ಅವರ ಏನು ಜಾಬ್ ಮಾಡ್ತಾ ಇದ್ದಾರೆ, ಕೆರಿಯರ್ ಮಾಡ್ತಾ ಇದ್ದಾರೆ, ಅದರಲ್ಲಿ ಸ್ಟಕ್ ಆಗಿರಬಹುದು. ಇನ್ನು ಕಿಂಗ್ ಆಫ್ ಕಪ್ಸ್, ಇದು ನಿಮ್ಮ ಪರ್ಸನ್ನ ಎನರ್ಜಿ ಯಾವ ರೀತಿ ಶೋ ಮಾಡ್ತಾ ಇದೆ ಅಂದರೆ ಎಮೋಷ್ನಲಿ ಮೆಚ್ಯೂರ್ ಆಗಿದ್ದಾರೆ. ಡೀಪ್ ಲವ್ ಅನ್ನೋದು ನಿಮ್ಮ ಮೇಲೆ ತುಂಬ ಇದೆ, ಬಟ್ ಸೈಲೆಂಟ್ ಆಗಿದ್ದಾರೆ. ಅವರು ಫೀಲಿಂಗ್ಸ್ನ ಹೈಡ್ ಮಾಡ್ತಾ ಇದ್ದಾರೆ, ಬಟ್ ಇನ್ಸೈಡ್ ದೇ ಲವ್ ಯು ಡೀಪ್ಲಿ.
10 ಆಫ್ ಕಪ್ಸ್ ಎನರ್ಜಿ ಇದೆ. ಮುಂದಿನ ದಿನಗಳಲ್ಲಿ ಫ್ಯೂಚರಲ್ಲಿ ಹ್ಯಾಪಿನೆಸ್ ಅನ್ನೋದು ಕಾಣಿಸ್ತಾ ಇದೆ. ಫ್ಯಾಮಿಲಿ ಮತ್ತು ನೀವು ಒಂದು ಫ್ಯಾಮಿಲಿ ಕ್ರಿಯೇಟ್ ಮಾಡಿಕೊಳ್ಳುವ ಅಥವಾ ರಿಲೇಷನ್ಶಿಪ್ ತುಂಬ ಸ್ಟ್ರಾಂಗ್ ಆಗುವ ಎನರ್ಜಿ ಕಾಣ್ತಾ ಇದೆ. ಎಮೋಷ್ನಲ್ ಫುಲ್ಫಿಲ್ಮೆಂಟ್ ಕಾಣಿಸ್ತಾ ಇದೆ. ಈ ಕನೆಕ್ಷನ್ ಫ್ಯೂಚರ್ನಲ್ಲಿ ಹ್ಯಾಪಿ ಎಂಡಿಂಗ್ ಕಾಣುವ ಎನರ್ಜಿ ತುಂಬ ಜನರಿಗೆ ಚಾನ್ಸಸ್ ಇದೆ. ಆ ಎನರ್ಜಿ ಕಾಣ್ತಾ ಇದೆ. ಸೊ ಇಷ್ಟೆಲ್ಲ ವಿಷಯಗಳು ಈ ರೀಡಿಂಗಲ್ಲಿ ರಿಫ್ಲೆಕ್ಟ್ ಆಗ್ತಾ ಇದೆ. ಐ ಹೋಪ್ ಈ ರೀಡಿಂಗ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ಕಮೆಂಟ್ನಲ್ಲಿ ಕ್ಲೈಮ್ ಮಾಡ್ಕೊಳ್ಳಿ. ಅದೇ ರೀತಿ ವಿಡಿಯೋನ ಲೈಕ್ ಮತ್ತು ಶೇರ್ ಮಾಡೋದ್ರ ಜೊತೆಗೆ ವಿಡಿಯೋನ ಹೈಪ್ ಕೂಡ ಮಾಡಿ. ಈ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಕನೆಕ್ಟ್ ಆಗಿ. ಥ್ಯಾಂಕ್ ಯು ಸೋ ಮಚ್. ಹೆಲೋ ಆಪ್ಷನ್ ನಂಬರ್ 2. ಹೇಗಿದ್ದೀರಾ ಎಲ್ಲರೂ? ನಿಮ್ಮ ಮನಸ್ಸಿನಲ್ಲಿ ಯಾರಿದ್ದಾರೋ, ಯಾರ ಬಗ್ಗೆ ನೀವು ತುಂಬ ಥಿಂಕ್ ಮಾಡ್ತಾ ಇದ್ದೀರೋ ಅವರನ್ನು ನೆನೆಸ್ಕೊಂಡು ಕಾಮಾಗಿ ಕೂತ್ಕೊಂಡು ಡೀಪ್ ಬ್ರೀತನ್ನು ತಗೊಂಡು ಆ ವ್ಯಕ್ತಿಯ ಹೆಸರನ್ನು ಮನಸ್ಸಾರೆ 3 ಬಾರಿ ನೆನೆಸ್ಕೊಂಡು ಅದೇ ರೀತಿ ಆ ವ್ಯಕ್ತಿಯ ಫೇಸನ್ನು ಇಮ್ಯಾಜಿನ್ ಮಾಡಿಕೊಂಡು ಅವರು ಮತ್ತು ನೀವು ಒಟ್ಟಿಗೆ ಕಳೆದಿರುವ ಬ್ಯೂಟಿಫುಲ್ ಮೆಮೊರೀಸ್ನ ನೆನಪು ಮಾಡಿಕೊಂಡು ಈ ರೀಡಿಂಗನ್ನು ನೋಡೋದಕ್ಕೆ ಶುರು ಮಾಡಿ. ರೀಡಿಂಗನ್ನು ನೋಡಬೇಕಾದ್ರೆ ವಿಡಿಯೋನ ಲೈಕ್ ಮಾಡ್ಕೊಳ್ಳಿ. ಅದೇ ರೀತಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಕನೆಕ್ಟ್ ಆಗಿ. ಆಗ ನಿಮ್ಮ ಎನರ್ಜಿ ಅನ್ನೋದು ಇಲ್ಲಿ ಸರಿಯಾಗಿ ಕನೆಕ್ಟ್ ಆಗುತ್ತೆ. ಅದೇ ರೀತಿ ಈ ರೀಡಿಂಗ್ ಅನ್ನೋದು ನಿಮಗೆ ಸರಿಯಾಗಿ ರೆಸೊನೇಟ್ ಆಗುತ್ತೆ. ಯಾವ ಪರ್ಸನ್ಗೋಸ್ಕರ ಈ ರೀಡಿಂಗನ್ನು ನೋಡ್ತಾ ಇದ್ದೀರೋ ಅವರ ಥಾಟ್ಸ್ ಏನು, ಅವರ ಫೀಲಿಂಗ್ಸ್ ಏನು, ಅವರ ಮೆಸೇಜ್ ಏನಿದೆ ನಿಮಗೆ ಮತ್ತು ನಿಮ್ಮ ಫ್ಯೂಚರ್ ಏನಿರುತ್ತೆ, ಯೂನಿವರ್ಸ್ ಗೈಡೆನ್ಸ್ ಏನಿದೆ ಎಲ್ಲವನ್ನು ಈ ರೀಡಿಂಗಲ್ಲಿ ನೋಡೋಣ. ಮೊದಲನೇದಾಗಿ ಯಾವ ಎನರ್ಜಿ ಕಾಣ್ತಾ ಇದೆ ಅಂದರೆ ಕಿಂಗ್ ಆಫ್ ಕಪ್ಸ್. ಈ ವ್ಯಕ್ತಿ ನಿಮ್ಮ ಪಾರ್ಟ್ನರ್, ಎಮೋಷ್ನಲಿ ಡೀಪ್ ಪರ್ಸನ್. ಅವರು ಹೊರಗಡೆ ಕಾಮಾಗಿ ಕಾಣ್ತಾ ಇರ್ಬೋದು ನಿಮಗೆ, ಬಟ್ ಮನಸ್ಸಿನ ಒಳಗಡೆ ತುಂಬ ಫೀಲಿಂಗ್ಸ್ ಇದೆ. ನಾನು ಈ ರಿಲೇಷನ್ಶಿಪ್ಪನ್ನು ಕಳ್ಕೊಳ್ಬಾರ್ದು, ನನಗೆ ಈ ರಿಲೇಷನ್ಶಿಪ್ ಅನ್ನೋದು ಇಂಪಾರ್ಟೆಂಟ್ ಅನ್ನೋ ಫೀಲಿಂಗ್ಸ್ ಇದೆ. ಅವರು ನಿಮ್ಮ ಬಗ್ಗೆ ಸೀರಿಯಸ್ ಆಗಿ ಥಿಂಕ್ ಮಾಡ್ತಾ ಇದ್ದಾರೆ. ಬಟ್ ಪ್ರಾಬ್ಲಮ್ ಏನು ಅಂದರೆ ದೇ ಆರ್ ನಾಟ್ ಎಕ್ಸ್ಪ್ರೆಸ್ಸಿಂಗ್. ಆ ಎನರ್ಜಿ ಕಾಣ್ತಾ ಇದೆ. ಬಟ್ ಈಗ ಕರೆಂಟ್ ಸಿಚುವೇಶನ್ ಏನಿದೆ ಅಂತ ನೋಡೋಣ. 9 ಆಫ್ ಸ್ವಾರ್ಡ್ಸ್, ಆ್ಯಂಗ್ಸೈಟಿ, ಟೆನ್ಷನ್, ಓವರ್ ಥಿಂಕಿಂಗ್. ಅವರು ಏನು ಮಾಡೋದು, ಫ್ಯೂಚರ್ ಏನಾಗುತ್ತೆ ಆ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ತುಂಬ ಸ್ಟ್ರೆಸ್ನಲ್ಲಿ ಇದ್ದಾರೆ. ಕೆಲವೊಂದು ವೇಳೆ ರಾತ್ರಿ ನಿದ್ರೆ ಬರ್ತಾ ಇಲ್ಲ ಅನ್ನೋ ಎನರ್ಜಿ ಕಾಣ್ತಾ ಇದೆ. ದೇ ಮಿಸ್ ಯು ಎ ಲಾಟ್ ಅನ್ನೋ ಎನರ್ಜಿ ಇದೆ. ಈ ರಿಲೇಷನ್ಶಿಪ್ಪಲ್ಲಿ ಯಾವ ರೀತಿ ಮುಂದೆ ಏನಾಗ್ಬೋದು ಅನ್ನೋ ಫೀಲಿಂಗ್ಸ್ ಕೂಡ ಅವರನ್ನು ಕಾಡ್ತಾ ಇದೆ. 5 ಆಫ್ ವಾಂಡ್ಸ್ ಇದೆ. ಮಿಸ್ಅಂಡರ್ಸ್ಟ್ಯಾಂಡಿಂಗ್, ಫೈಟ್ಸ್, ಈಗೋ ಕ್ಲಾಶಸ್ ನಿಮ್ಮಿಬ್ಬರ ನಡುವೆ ನಡೆದಿದೆ. ಫೈಟ್ ಆಗಿರ್ಬೋದು, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿರ್ಬೋದು, ಕಮ್ಯುನಿಕೇಷನ್ ಗ್ಯಾಪ್ ಅನ್ನೋದು ಬಂದಿರ್ಬೋದು. ಇದು ಈಸಿ ರಿಲೇಷನ್ಶಿಪ್ ಅಲ್ಲ. ದೇ ನೋ ದಿಸ್ ಈಸ್ ನಾಟ್ ಈಸಿ. ನಿಮ್ಮ ರಸ್ತೆ ಅನ್ನೋದು ಈಸಿಯಾಗಿಲ್ಲ ಅಂತ ಅವ್ರಿಗೆ ಗೊತ್ತಿದೆ. ಅಂದರೆ ಈಗ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಯಾವುದೇ ಸಿಚುವೇಶನ್ ಇರ್ಬೋದು, ಮುಂದಕ್ಕೆ ಹೋಗೋದು ಸ್ವಲ್ಪ ಕಷ್ಟ ಇದೆ ಅನ್ನೋ ರೀತಿ ಕೆಲವರು ಥಿಂಕ್ ಮಾಡ್ತಾ ಇದ್ದಾರೆ. ಆ ಎನರ್ಜಿ ಇದೆ. ಇಲ್ಲಿ ಕ್ವೀನ್ ಆಫ್ ಪೆಂಟಿಕಲ್ಸ್ ಇದೆ. ಫ್ಯಾಮಿಲಿ ಸೈಡ್ ಪ್ರಾಬ್ಲಮ್ ಕೂಡ ಇರ್ಬೋದು. ಎಕ್ಸ್ಪೆಷಲಿ ಫೀಮೇಲ್ ಎನರ್ಜಿ ಇರ್ಬೋದು, ಮದರ್ ಅಥವಾ ಫ್ಯಾಮಿಲಿ ವುಮೆನ್, ಆ ರೀತಿ ಫೀಮೇಲ್ ಎನರ್ಜಿ ಕೂಡ ಇರ್ಬೋದು. ಈ ರಿಲೇಷನ್ಶಿಪ್ಗೆ ಆಪೋಸ್ ಮಾಡ್ತಾ ಇರಬಹುದು. ಇದು ನಿಮ್ಮ ಪಾರ್ಟ್ನರ್ಗೆ ದೊಡ್ಡ ಪ್ರೆಷರ್ ಆಗಿದೆ ಅನ್ನೋ ಎನರ್ಜಿ ಕೂಡ ಕಾಣ್ತಾ ಇದೆ. ನೈಟ್ ಆಫ್ ಪೆಂಟಿಕಲ್ಸ್ ಎನರ್ಜಿ ಇದೆ. ನೀವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ, ಕಮಿಟ್ಮೆಂಟ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ, ಈ ವ್ಯಕ್ತಿಯ ಕಡೆಯಿಂದ ಪ್ರಪೋಸಲ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ, ಫ್ಯೂಚರ್ ಬಗ್ಗೆ ಪ್ಲ್ಯಾನ್ ಇಟ್ಕೊಂಡಿದ್ದೀರಾ. ಬಟ್ ಸ್ಲೋ ಪ್ರೋಗ್ರೆಸ್ ಅನ್ನೋದು ಕಾಣ್ತಾ ಇದೆ. ನೋ ಆ್ಯಕ್ಷನ್ ಇದೆ. ಈ ವ್ಯಕ್ತಿಗೆ ಫಿಯರ್ ಇದೆ. ಅವರು ಈಗಲೇ ರೆಡಿ ಇಲ್ಲ ಅನ್ನೋ ಎನರ್ಜಿ ಕೂಡ ಕೆಲವರ ಎನರ್ಜಿ ಕಾಣ್ತಾ ಇದೆ. ದೇ ನೀಡ್ ಟೈಮ್. ಅವ್ರಿಗೆ ಟೈಮ್ ಬೇಕು, ಸ್ಪೇಸ್ ಬೇಕು ಅನ್ನೋ ಎನರ್ಜಿ ಇದೆ. ನಿಮ್ಮ ಫೀಲಿಂಗ್ಸ್ ಯಾವ ರೀತಿ ಇದೆ ಅಂತ ನೋಡೋಣ. 3 ಆಫ್ ಸ್ವಾರ್ಡ್ಸ್. ಇದು ನೀವು ಹರ್ಟ್ ಆಗಿದ್ದೀರಾ, ಕನ್ಫ್ಯೂಸ್ಡ್ ಆಗಿದ್ದೀರಾ. ಅಂದರೆ ನೀವು ಕೆಲವೊಮ್ಮೆ ಥಿಂಕ್ ಮಾಡ್ತೀರಾ ಇವರ ಬಿಹೇವಿಯರ್ ಕಾರಣದಿಂದ ಆಗಿರ್ಬೋದು, ಇವರು ನಿಮ್ಮನ್ನು ಚೀಟ್ ಮಾಡ್ತಾ ಇದ್ದಾರಾ, ಸೀರಿಯಸ್ ಇಲ್ವಾ ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದೀರಾ. ನಿಮಗೂ ಕೂಡ ಕೆಲವೊಮ್ಮೆ ಡೌಟ್ ಬರ್ತಾ ಇದೆ ಇವರ ಮೇಲೆ. ಅಂದರೆ ನೀವು ಎಷ್ಟೇ ಕಾಲ್ ಮೆಸೇಜ್ ಮಾಡಿದ್ರು ಇಗ್ನೋರ್ ಮಾಡ್ತಾ ಇರಬಹುದು, ಅಥವಾ ನಿಮಗೆ ಯಾವುದೇ ವ್ಯಾಲ್ಯೂ ಕೊಡದೇ ಇರ್ಬೋದು. ನೀವು ಎಷ್ಟೇ ಪ್ರೀತಿ ತೋರಿಸಿದ್ರು ಅವಾಯ್ಡ್ ಮಾಡ್ತಾ ಇರ್ಬೋದು. ಇದೆಲ್ಲದರಿಂದ ನಿಮಗೆ ಡೌಟ್ ಬರ್ತಾ ಇದೆ. ಬಟ್ ಕ್ಲಿಯರಾಗಿ ಎನರ್ಜಿ ಯಾವ ರೀತಿ ಕಾಣ್ತಾ ಇದೆ ಅಂದರೆ ಚೀಟಿಂಗ್ ಎನರ್ಜಿ ಇಲ್ಲ, ಓನ್ಲಿ ಫಿಯರ್ ಇದೆ, ಕನ್ಫ್ಯೂಷನ್ ಇದೆ ಅನ್ನೋ ರೀತಿ ಇವತ್ತಿನ ಎನರ್ಜಿ ಕಾಣ್ತಾ ಇದೆ. ಇಗ್ನೋರಿಂಗ್. 4 ಆಫ್ ಸ್ವಾರ್ಡ್ಸ್. ನಿಮ್ಮ ಪಾರ್ಟ್ನರ್ ಸೈಲೆಂಟ್ ಮೋಡ್ನಲ್ಲಿದ್ದಾರೆ. ನೋ ಕಮ್ಯುನಿಕೇಷನ್, ಅವಾಯ್ಡಿಂಗ್ ಸೀರಿಯಸ್ ಟಾಕ್ಸ್. ನೀವು ಸೀರಿಯಸ್ ಆಗಿ ಮಾತಾಡ್ತಾ ಇದ್ದೀರಾ, ಕಮಿಟ್ಮೆಂಟ್ ಮಾತಾಡ್ತಾ ಇದ್ದೀರಾ, ಡಿಸಿಷನ್ ಬಗ್ಗೆ, ರಿಲೇಷನ್ಶಿಪ್ ಡಿಸಿಷನ್ ಬಗ್ಗೆ ಕೇಳ್ತಾ ಇದ್ದೀರಾ, ಅಥವಾ ಯಾವುದೋ ಒಂದು ಫ್ಯೂಚರ್ ಬಗ್ಗೆ ಮಾತಾಡ್ತಾ ಇರಬಹುದು. ಆ ವ್ಯಕ್ತಿ ಟಾಪಿಕ್ ಚೇಂಜ್ ಮಾಡ್ತಾರೆ ಅಥವಾ ನಿಮ್ಮನ್ನು ಇಗ್ನೋರ್ ಮಾಡ್ತಾ ಇದ್ದಾರೆ. ಇದೆಲ್ಲದರಿಂದ ನಿಮಗೆ ಹರ್ಟ್ ಆಗ್ತಾ ಇದೆ, ತುಂಬ ಥಿಂಕ್ ಮಾಡ್ತಾ ಇದ್ದೀರಾ. ಬಟ್ ಇಷ್ಟೆಲ್ಲ ಇದ್ದರೂ ಕೂಡ ಪೇಜ್ ಆಫ್ ಪೆಂಟಿಕಲ್ಸ್ ಎನರ್ಜಿ ಇದೆ. ಅವ್ರು ಕೇಳ್ಕೊಳ್ತಾ ಇದ್ದಾರೆ, ಪ್ಲೀಸ್ ಗಿವ್ ಮಿ ಟೈಮ್. ನಾನೀಗ ಸ್ಟೇಬಲ್ ಇಲ್ಲ. ಅಂದರೆ ಫ್ಯೂಚರಲ್ಲಿ ಅಥವಾ ಇವರ
ಕೆಲಸದಲ್ಲಿ ಅಥವಾ ಇವರ ಜಾಬಲ್ಲಿ ಇವರು ಇನ್ನೂ ಕೂಡ ಸ್ಟೇಬಲ್ ಆಗಿಲ್ಲ, ಸ್ಲೋ ಆಗಿ ಮೂವ್ ಆಗಬೇಕು ಅಂತ ಅಂದ್ಕೊಳ್ತಿದ್ದಾರೆ. ಸಡನ್ ಕಮಿಟ್ಮೆಂಟ್ ಕೊಡೋದಕ್ಕೆ ಆಗ್ತಾ ಇಲ್ಲ ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಈ ವ್ಯಕ್ತಿ ನಿಮ್ಮ ಬಗ್ಗೆ ಥಿಂಕ್ ಮಾಡ್ತಾ ಇದ್ದಾರೆ, ಯೋಚನೆ ಮಾಡ್ತಾ ಇದ್ದಾರೆ. ಬಟ್ ಇವರಿಗೆ ಟೈಮ್ ಅನ್ನೋದು ಬೇಕು. ಫ್ಯೂಚರಲ್ಲಿ ಈ ವ್ಯಕ್ತಿಯ ಕಡೆಯಿಂದ ನಿಮಗೆ ಕಾಲ್ಸ್, ಮೆಸೇಜ್, ಅಂದರೆ ಈಗ ಏನಾದರೂ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಇದ್ದರೆ ಆ ಕಡೆಯಿಂದ ಕಾಲ್ಸ್, ಮೆಸೇಜ್ ಬರುವ ಎನರ್ಜಿ ಕಾಣ್ತಾ ಇದೆ. ಈ ವ್ಯಕ್ತಿಯ ಬಗ್ಗೆ ನೀವು ಏನು ಥಿಂಕ್ ಮಾಡ್ತಾ ಇದ್ದೀರೋ, ನೀವು ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರೋ ಆ ಕಮಿಟ್ಮೆಂಟ್ ನಿಮಗೆ ಸಿಗುವ ಎನರ್ಜಿ ಕಾಣ್ತಾ ಇದೆ. ಇನ್ನು ಯೂನಿವರ್ಸ್ ಕಡೆಯಿಂದ, ಏಂಜಲ್ಸ್ ಕಡೆಯಿಂದ ನಿಮಗೆ ಯಾವ ಗೈಡೆನ್ಸ್ ಇದೆ ಅಂತ ನೋಡೋಣ. ಪೇಷನ್ಸ್, ಬ್ಯಾಲೆನ್ಸ್, ಡಿವೈನ್ ಟೈಮಿಂಗ್. ಯೂನಿವರ್ಸ್ ಹೇಳ್ತಾ ಇದೆ, ತುಂಬ ಅರ್ಜೆಂಟ್ ಮಾಡಬೇಡಿ, ಫೋರ್ಸ್ ಬೇಡ, ಎವ್ರಿಥಿಂಗ್ ನೀಡ್ಸ್ ಟೈಮ್. ಯಾವುದೇ ವಿಷಯಕ್ಕಾದರೂ ತುಂಬ ಅರ್ಜೆಂಟ್ ಮಾಡೋದು ಒಳ್ಳೆಯದಲ್ಲ. ಟೈಮ್ ಬೇಕಾಗುತ್ತೆ, ಸ್ಪೇಸ್ ಅನ್ನೋದು ಬೇಕಾಗುತ್ತೆ. ಇಲ್ಲಿ 7 ಆಫ್ ಕಪ್ಸ್ ಎನರ್ಜಿ ಇದೆ. ನಿಮ್ಮ ಪಾರ್ಟ್ನರ್ ಕನ್ಫ್ಯೂಸ್ಡ್ ಆಗಿದ್ದಾರೆ, ಯಾವ ಡಿಸಿಷನ್ ಕರೆಕ್ಟ್ ಅನ್ನೋದು ಗೊತ್ತಾಗ್ತಾ ಇಲ್ಲ. ಕೆರಿಯರ್, ಫ್ಯಾಮಿಲಿ, ರಿಲೇಷನ್ಶಿಪ್ ಎಲ್ಲದರ ಮಧ್ಯೆ ಸ್ಟಕ್ ಆಗಿದ್ದಾರೆ. ಇನ್ನು ಫ್ಯೂಚರ್ ಎನರ್ಜಿ ಯಾವ ರೀತಿ ಇದೆ ಅಂತ ನೋಡೋಣ. ಸ್ಟೆಬಿಲಿಟಿಯ ಚಾನ್ಸಸ್ ತುಂಬ ಜಾಸ್ತಿ ಕಾಣ್ತಾ ಇದೆ. ನ್ಯೂ ಬಿಗಿನಿಂಗ್ ಪಾಸಿಬಲ್ ಇದೆ. ಯೂನಿವರ್ಸ್ ಕೂಡ ಅದೇ ಗೈಡೆನ್ಸ್ ಕೊಡ್ತಾ ಇದೆ. ನೀವು ಪೇಷನ್ಸ್ ಇಡಬೇಕು. ಡಿವೈನ್ ಟೈಮಿಂಗಲ್ಲಿ ಎಲ್ಲವೂ ಸರಿಯಾಗುತ್ತೆ. ಆ ಟೈಮ್ ಬಂದೇ ಬರಬೇಕು. ನೀವು ಏನೇ ಮಾಡಿದ್ರೂ ಕೂಡ ಸರಿಯಾದ ಟೈಮ್ ಬರದೇ ಇದ್ದರೆ ಅಲ್ಲಿ ಏನೂ ನಡೆಯೋದಕ್ಕೆ ಸಾಧ್ಯ ಇಲ್ಲ. ಸೊ ಪೇಷನ್ಸ್ ಇಡಿ. ಹೋಪ್, ಹೀಲಿಂಗ್ ಮಾಡ್ಕೊಳ್ಳಿ, ನಿಮ್ಮನ್ನು ಹೋಪ್ ಇಟ್ಕೊಳ್ಳಿ. ಪಾಸಿಟಿವ್ ಆಗಿ ಥಿಂಕ್ ಮಾಡಿ. ಯೂನಿವರ್ಸ್ ಹೇಳ್ತಾ ಇದೆ, ಡೋಂಟ್ ಲೂಸ್ ಹೋಪ್. ನೀವು ನಿಮ್ಮ ಹೋಪನ್ನು ಕಳ್ಕೊಂಡು, ನಂಬಿಕೆಯನ್ನು ಕಳ್ಕೊಂಡು ನೆಗೆಟಿವ್ ಆಗಿ ಥಿಂಕ್ ಮಾಡ್ತಾ ಇದ್ದರೆ ಅದು ನೆಗೆಟಿವ್ ಆಗಿ ರಿಫ್ಲೆಕ್ಟ್ ಆಗುತ್ತೆ. ಸೊ ಡೋಂಟ್ ಲೂಸ್ ಹೋಪ್. ಎವ್ರಿಥಿಂಗ್ ವಿಲ್ ಹೀಲ್. ಎಲ್ಲವೂ ಹೀಲ್ ಆಗುತ್ತೆ. ಸರಿಯಾದ ಟೈಮ್ ಬಂದೇ ಬರುತ್ತೆ. ನೀವು ಕೆಲವೊಂದು ಸಲ ಅಂದ್ಕೊಳ್ತೀರಾ, ನಾನು ವೆಯ್ಟ್ ಮಾಡಬೇಕಾ, ಮೂವ್ ಆಗಬೇಕಾ, ಇದು ನಿಮ್ಮ ಪೈನ್. ಬಟ್ ಕನ್ಫ್ಯೂಷನ್ ಕೂಡ ಇದೇ ಆಗಿದೆ. ಆದರೆ ಎನರ್ಜಿಯ ಪ್ರಕಾರ ದಿಸ್ ಪರ್ಸನ್ ಈಸ್ ನಾಟ್ ಫೇಕ್ ಅನ್ನೋ ಎನರ್ಜಿ ಕಾಣ್ತಾ ಇದೆ. ದೇ ಆರ್ ಜಸ್ಟ್ ಭಯ ಪಡ್ತಾ ಇದ್ದಾರೆ, ಅಥವಾ ಇವರಿಗೆ ಟೈಮ್ ಬೇಕಾಗಿದೆ, ಆ ಎನರ್ಜಿ ಕಾಣ್ತಾ ಇದೆ. ನೀವೀಗ ಏನು ಮಾಡಬೇಕು ಅಂದರೆ ನಿಮ್ಮ ಲೈಫ್ ಬಗ್ಗೆ ಫೋಕಸ್ ಮಾಡಿ, ಕೆರಿಯರ್ ಇಂಪ್ರೂವ್ ಮಾಡಿಕೊಡಿ, ಸೆಲ್ಫ್ ಲವ್ ಪ್ರಾಕ್ಟೀಸ್ ಮಾಡಿ, ಲವ್ ಲೈಫ್ಗೆ ಸ್ವಲ್ಪ ಸ್ಪೇಸ್ ಕೊಡಿ. ಆಗ ಎಲ್ಲವೂ ನಿಮ್ಮ ಲೈಫ್ನಲ್ಲಿ ಸರಿಯಾಗಿ ನಡೆಯುತ್ತೆ. ಫೈನಲ್ ಎನರ್ಜಿ ಯಾವ ರೀತಿ ಇದೆ ಅಂತ ನೋಡೋದಾದರೆ, ಈ ವ್ಯಕ್ತಿಗೆ ನಿಮ್ಮ ಬಗ್ಗೆ ಪ್ರೀತಿ ಇದೆ, ನಿಮ್ಮನ್ನು ಲವ್ ಮಾಡ್ತಾರೆ, ಲೈಕ್ ಮಾಡ್ತಾರೆ. ಬಟ್ ಪ್ರೆಸೆಂಟ್ ಟೈಮಲ್ಲಿ ಸ್ವಲ್ಪ ಸ್ಪೇಸ್, ಟೈಮನ್ನು ಕೇಳ್ತಾ ಇದ್ದಾರೆ. ಅದು ಫ್ಯಾಮಿಲಿಯ ಪ್ರೆಷರ್ ಆಗಿರ್ಬೋದು, ಫಿಯರ್ ಇರ್ಬೋದು, ಟೈಮ್ ಬೇಕು ಅನ್ನೋ ಎನರ್ಜಿ ಇದೆ. ಫ್ಯೂಚರ್ನಲ್ಲಿ ಕ್ಲಾರಿಟಿ ಬರುತ್ತೆ ಅನ್ನೋ ಎನರ್ಜಿ ಕೂಡ ಕಾಣ್ತಾ ಇದೆ. ನಿಮ್ಮನ್ನು ಮಿಸ್ ಕೂಡ ಮಾಡ್ಕೊಳ್ತಾ ಇದ್ದಾರೆ, ನಿಮ್ಮ ನೆನಪು ಕೂಡ ಆಗ್ತಾ ಇದೆ. ಬಟ್ ಅವ್ರಿಗೆ ಟೈಮ್ ಅನ್ನೋದು ಬೇಕು, ಸ್ಪೇಸ್ ಅನ್ನೋದು ಬೇಕು. ಫ್ಯೂಚರಲ್ಲಿ ಸ್ಟೇಬಲ್ ಆಗಬೇಕು ಅನ್ನೋ ಮನಸ್ಸಿದೆ, ಡಿಸೈರ್ ಇದೆ. ಸೊ ಇಷ್ಟೆಲ್ಲ ವಿಷಯಗಳು ಇವತ್ತಿನ ರೀಡಿಂಗಲ್ಲಿ ರಿಫ್ಲೆಕ್ಟ್ ಆಗ್ತಾ ಇದೆ. ಐ ಹೋಪ್ ಈ ರೀಡಿಂಗ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಪೇಷನ್ಸ್ ಈಸ್ ಪವರ್. ಟೈಮ್ ಹೀಲ್ಸ್ ಎವ್ರಿಥಿಂಗ್. ಟೈಮ್ ಬಂದರೆ ಎಲ್ಲವೂ ಹೀಲ್ ಆಗುತ್ತೆ. ರೈಟ್ ಪರ್ಸನ್ ವಿಲ್ ಕಮ್ ವಿತ್ ಕ್ಲಾರಿಟಿ. ನಿಮ್ಮ ಲೈಫ್ಗೆ ರೈಟ್ ಪರ್ಸನ್ ಅನ್ನೋರು ಬಂದೇ ಬರ್ತಾರೆ ಅನ್ನೋ ಎನರ್ಜಿ ಕಾಣ್ತಾ ಇದೆ. ಸೊ ಈ ರೀಡಿಂಗ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಕಮೆಂಟ್ನಲ್ಲಿ ಕ್ಲೈಮ್ ಮಾಡ್ಕೊಳ್ಳಿ. ಅದೇ ರೀತಿ ವಿಡಿಯೋನ ಲೈಕ್ ಮತ್ತು ಶೇರ್ ಮಾಡೋದ್ರ ಜೊತೆಗೆ ವಿಡಿಯೋನ ಹೈಪ್ ಕೂಡ ಮಾಡಿ. ಈ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಕನೆಕ್ಟ್ ಆಗಿ ಇನ್ನೊಂದು ಪವರ್ಫುಲ್ ಡೀಪ್ ರೀಡಿಂಗ್ನೊಂದಿಗೆ ಮತ್ತೆ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್. ಥ್ಯಾಂಕ್ ಯು ಸೋ ಮಚ್.